ನಿಮಗೆಲ್ಲ ನಾನು ಇವತ್ತು ವಿಜ್ಞಾನ ವಿವರಣೆ ಪಾಠ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಬಗ್ಗೆ ನಾನು ಹೇಳ್ತಿದ್ದೀನಿ ಆಯಿತಾ. ನಿಮಗೆ ಕಳಿಸೋದಕ್ಕೂ ಕೂಡ ನಿಮಗೆ 6th ಸ್ಟ್ಯಾಂಡರ್ಡ್ ಇದ್ದಾಗ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪಾಠನ 7th ಸ್ಟ್ಯಾಂಡರ್ಡ್ ಮಾಡಿದ್ದೀವಿ. ಏನಿದು ಆಮ್ಲಗಳು? ಆಮ್ಲಗಳು ಅಂದರೆ ಏನು? ಈ ಪ್ರತ್ಯಾಮ್ಲಗಳು ಅಂದರೆ ಏನು? ನಾವು ಯಾಕೆ ಆಮ್ಲಗಳು ಪ್ರತ್ಯಾಮ್ಲಗಳ ಬಗ್ಗೆ ತಿಳ್ಕೊಳ್ಬೇಕು, ಅವುಗಳಿಂದ ಏನು ಉಪಯೋಗ ಇದೆ ಅನ್ನೋದನ್ನು ನಾವು ನೋಡಬೇಕು. ಆಮ್ಲಗಳು ಅಂತಂದರೆ ಆ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರೋಜನ್ ಅಯಾನ್ಗಳನ್ನು ನಾವು ಬಿಡುಗಡೆ ಮಾಡ್ತೀವಿ. ಅವು ಸಾಮಾನ್ಯವಾಗಿ ಹುಳಿ ರುಚಿಯನ್ನು ಹೊಂದಿರುತ್ತೆ. ಆಯಿತಾ? ಅದು ಯಾವ್ದಾದ್ರು ಇದೆ ಅಂದರೆ ನಮ್ಗೆ ಆಲ್ರೆಡಿ ಅದು ನಿಂಬೆ ರಸದಿಂದ ಹುಳಿ ಇರ್ತಕ್ಕಂಥದ್ದು. ನಮ್ಮ ಚಿಕ್ಕಮಗಳೂರು ಫುಡ್ಡಲ್ಲಿ ಯಾವ್ಯಾವ ಹುಳಿ ಬರುತ್ತೆ? ನಿಂಬೆ ಹಣ್ಣಲ್ಲಿ ನಮಗೆ ಹುಳಿ ಬರುತ್ತೆ. ಅದನ್ನು ಬಿಟ್ಟರೆ ಹುಣಸೆ ಹಣ್ಣಲ್ಲಿ ಹುಳಿ ಬರುತ್ತೆ ಅಲ್ಲ. ಅದಾದಮೇಲೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಬರುತ್ತೆ, ಅದು ನಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥದ್ದು ಆ್ಯಸಿಡ್. ಓಕೆನಾ? ಇವು ಆಮ್ಲಗಳು. ಮತ್ತು ಈ ಪ್ರತ್ಯಾಮ್ಲಗಳ ಬಗ್ಗೆ, ಪ್ರತ್ಯಾಮ್ಲಗಳು ಅಂದರೆ ಏನು ಅಂತಂದರೆ ಅವು ನೀರಿನಲ್ಲಿ ಕರಗಿದಾಗ ಹೈಡ್ರಾಕ್ಸೈಡ್ ಅಯಾನ್ OH- ಅಂತ ಕರೀತಾರೆ. ಅವು ಋಣ ವಿದ್ಯುದಾಂಶಗಳನ್ನು ಹೊಂದಿರ್ತಕ್ಕಂಥ ಅವುಗಳನ್ನು ಪ್ರತ್ಯಾಮ್ಲಗಳು ಅಂತ ಕರೀತಾರೆ. ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಯಾಕೆ ನಾವು ಅವುಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ, ಈ ಆಮ್ಲಗಳನ್ನು ತಟಸ್ಥ ಮಾಡೋದಕ್ಕೆ ನಾವೇನು ಮಾಡ್ತೀವಿ? ಪ್ರತ್ಯಾಮ್ಲಗಳನ್ನು ಅವಕ್ಕೆ ಸೇರಿಸಿ ಅದನ್ನು ತಟಸ್ಥ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ನಮಗೆ ಹೊಟ್ಟೆಯಲ್ಲಿ ಆಮ್ಲಗಳು ಹೆಚ್ಚಾದಾಗ, ಆ್ಯಸಿಡ್ ಹೆಚ್ಚಾದಾಗ ನಮಗೆ ಹೊಟ್ಟೆಯಲ್ಲಿ ಉರಿ ಬರೋವಂಥದ್ದು ಮತ್ತೊಂದು ಇವೆಲ್ಲ ಆಗ್ತಾ ಇರ್ತದಲ್ಲ. ಅದಕ್ಕೆ ಏನೊಂದು ಮೆಡಿಸಿನ್ ಕೊಡ್ತಾರೆ ಡಾಕ್ಟರ್. ಅದಿದ್ದ ತಕ್ಷಣ ನಮಗೆ ಅದೆಲ್ಲ ಹೊಟ್ಟೆ ಉರಿಯೆಲ್ಲ ಕಡಿಮೆ ಆಗುತ್ತಲ್ಲ, ಆಸಿಡ್ ಜಾಸ್ತಿ ಆಗುತ್ತೆ. ಬಟ್ ಏನು ಮಾಡ್ತಾರೆ ಅಂದರೆ ಅದು ಆ ಆಮ್ಲಗಳು ಹೆಚ್ಚಾದಾಗ ಅದನ್ನು ತಟಸ್ಥ ಮಾಡುವಂಥ ಔಷಧಿಯನ್ನು ಕೊಡ್ತಾರೆ. ಅಂದರೆ ಅದು ಯಾವುದನ್ನ ಕೊಡಬೇಕು ಅಂದರೆ ಪ್ರತ್ಯಾಮ್ಲವನ್ನು ಕೊಡಬೇಕು. ಅದನ್ನು ಕೊಡಬೇಕು, ಪ್ರತ್ಯಾಮ್ಲ ಕೊಟ್ಟಾಗ ಅದು ತಟಸ್ಥ ಆಗುತ್ತೆ. ಓಕೆನಾ? ಈ ತಟಸ್ಥ ಈಗ ಸಾಮಾನ್ಯವಾಗಿ ಒಂದು ನೀರು ಅಲ್ಲ, ಅದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ. ಯಾವುದು ಜಾಸ್ತಿ ಆದ್ರೂ ಕೂಡ ತೊಂದರೆ ಇಲ್ಲ. ಹಾಗಾಗಿ ಈ ಪ್ರತ್ಯಾಮ್ಲಗಳನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಈ ಸಾಬೂನುಗಳನ್ನು ತಯಾರು ಮಾಡ್ತೀವಿ. ಸಾಬೂನು, ಡಿಟರ್ಜೆಂಟ್ ಇಂಥ ಕಾರ್ಖಾನೆಗಳೆಲ್ಲ ಅದನ್ನು ತಯಾರು ಮಾಡ್ತೀವಿ. ಸಾಮಾನ್ಯವಾಗಿ ಕಹಿ ಇರ್ತವೆ. ಕಹಿ ಇರ್ತವೆ ಅಂದ ತಕ್ಷಣ ಕಹಿ ಇರೋದೆಲ್ಲ ಪ್ರತ್ಯಾಮ್ಲಗಳಲ್ಲ. ಸಾಮಾನ್ಯವಾಗಿ ಹಾಗಲಕಾಯಿ ಕಹಿ ಇದೆ, ಹಾಗಾದ್ರೆ ಅದು ಪ್ರತ್ಯಾಮ್ಲ ಇದೆಯಾ? ನೋ, ಕಹಿ ಇರೋದೆಲ್ಲ ಪ್ರತ್ಯಾಮ್ಲಗಳು ಅಲ್ಲ. ಹಾಗಾದರೆ ನಿಜವಾಗ್ಲೂ ಅವುಗಳ ರುಚಿ ಆಧಾರದ ಮೇಲೆ ಪತ್ತೆ ಮಾಡೋದು. ಎಲ್ಲನೂ ರುಚಿ ನೋಡೋಕೆ ಹೋಗ್ಬಾರ್ದು, ಅದನ್ನು ಮೇನಾಗಿ ಆಯಿತಾ? ಹಾಗಾಗಿ ರುಚಿ ನೋಡೋದ್ರಿಂದನೇ ನಾವು ಪತ್ತೆ ಮಾಡೋಕ್ಕಾಗಲ್ಲ. ಕೆಲವನ್ನ ನಾವು ಇದು ಆಮ್ಲ ಇದೆಯೋ ಇದು ಪ್ರತ್ಯಾಮ್ಲ ಇದೆಯೋ ಅಂತ ತಿಳ್ಕೋಬೇಕಾದ್ರೆ ನಾವು ಈ ಲಿಟ್ಮಸ್ ಕಾಗದದಿಂದ ನಾವು ಅದನ್ನು ಪತ್ತೆ ಮಾಡಬಹುದು. ಏನಿದೆ ಲಿಟ್ಮಸ್ ಕಾಗದ? ನೀವು ಸಾಮಾನ್ಯವಾಗಿ ಈ ಕಲ್ಲಿನ ಮೇಲೆ, ಈ ಮರಗಳ ಮೇಲೆ ಒಂಥರ ಪಾಚಿ ಥರ ಕಟ್ಟಿರುತ್ತೆ. ಸಾಮಾನ್ಯವಾಗಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತೋ, ಶುದ್ಧವಾದ ಗಾಳಿ ಎಲ್ಲಿ ಇರುತ್ತೋ, ಸಾಮಾನ್ಯವಾಗಿ ಕಾಡಲ್ಲಿ ಆ ಕಲ್ಲಿನ ಮೇಲೆ ಒಂಥರ ಪಾಚಿ ಥರ ಕಟ್ಟಿರುತ್ತೆ. ನಿಮ್ಮ ಮಕ್ಕಳಿಗೆ ಕೆಲವರು ನೋಡಿರ್ತೀರ. ಪಾಚಿನ ಮರದ ಮೇಲಿರೋ ಪಾಚಿನ, ಕಲ್ಲಿನ ಮೇಲಿರೋ ಪಾಚಿನ ಕಿತ್ಕೊಂಡು ಚೆಲ್ಕೊಂಡು ಬಂದಿರ್ತಾರೆ. ನಿಮ್ಮ ಪಾಚಿ ಮೊದಲು ಸಂಗ್ರಹ ಮಾಡ್ತಿದ್ರು, ಇವಾಗಿಲ್ಲ. ಅದರಿಂದ ಈ ಒಂದು ಇದನ್ನು ನಾವು ಲಿಟ್ಮಸ್ ಕಾಗದವನ್ನು ತಯಾರು ಮಾಡಿರೋದು. ಓಕೆನಾ? ಯಾವ್ದು ತಯಾರು ಮಾಡಿದ್ರು? ಕಲ್ಲುಗಳು. ಕಲ್ಲಿನ ಮೇಲೆ ಅದು ಹೂ ಅಂದರೆ ಸರ್ ಹೂತ ಹರಡಿದೆ ಸರ್ ಅಲ್ಲ, ಪಾಚಿ ಥರ ಕಟ್ಕೊಂಡು ಬೆಳೆದಿರುತ್ತೆ. ಮರಗಳ ಮೇಲೆಲ್ಲ ಬೆಳೆದಿರುತ್ತೆ. ನೀವು ಸಾಮಾನ್ಯವಾಗಿ ಗಮನಿಸಿ, ಕಲ್ಲುಗಳ ಮೇಲೆ ಅದರ ಪಾಚಿ ಥರ ಕಟ್ಟಿರುತ್ತೆ, ಬೆಳೆ ಅದರಿಂದ ತಯಾರು ಮಾಡಿರ್ತಕ್ಕಂಥದ್ದು ಈ ಲಿಟ್ಮಸ್ ಪೇಪರ್. ಇದು 2 ಬಣ್ಣದಲ್ಲಿರುತ್ತೆ. ಒಂದು ನೀಲಿ ಬಣ್ಣದ್ದು, ಇನ್ನೊಂದು ಕೆಂಪು ಬಣ್ಣದಲ್ಲಿ ತಯಾರು ಮಾಡ್ತೀವಿ. ಇದನ್ನು ಬಳಸಿ ನಾವು ಯಾವ ವಸ್ತುಗಳು ಆಮ್ಲೀಯವಾಗಿವೆ, ಆಸಿಡ್, ಯಾವ ವಸ್ತುಗಳು ಪ್ರತ್ಯಾಮ್ಲವಾಗಿವೆ ಅಂದರೆ ಬೇಸ್ ಆಗಿದೆ ಅನ್ನೋದನ್ನು ನಾವು ಪತ್ತೆ ಮಾಡ್ತೀವಿ. ಓಕೆನಾ? ಪಾಸ್ ಮಾಡಿ. ನಾನಿಲ್ಲಿ ಒಂದಷ್ಟನ್ನ ಬೇಕರಲ್ಲಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ದಾಸವಾಳದ ಎಲೆಗಳನ್ನು ಹಾಕಿ ಅದಕ್ಕೆ ಬಿಸಿನೀರು ಹಾಕಿದ್ದೀನಿ, ಅದು ಬಣ್ಣವನ್ನು ಬಿಟ್ಕೊಂಡಿದ್ದೀನಿ. ಅದು ಏನಕ್ಕೆ ಬಳಸ್ಕೋತೀನಿ ಅಂತ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಇದೇನಿದೆ ಅಂದರೆ ಇದು ನೆಲ್ಲಿಕಾಯಿ ನೋಡಿದ್ರ? ಯಾವ ರುಚಿ ಇರುತ್ತೆ ನೆಲ್ಲಿಕಾಯಿ? ಹುಳಿ. ಅಂದರೆ ಅದು ಆಮ್ಲನ ಪ್ರತ್ಯಾಮ್ಲ ಆಗಿರ್ಬೋದಾ ನಿಮ್ಗೆ ಎಷ್ಟು ಪ್ರಕಾರ? ಹುಳಿ ರುಚಿ ಇದ್ರೆ ಆಮ್ಲ ಅಂತ ಹೇಳಿದ್ದಾರೆ, ಕಹಿ ಇದ್ರೆ ಪ್ರತ್ಯಾಮ್ಲ ಅಂತ ಹೇಳಿದ್ರು. ಬಟ್ ನೆಲ್ಲಿಕಾಯಿ ತಿಂದಿದ್ದೀರಾ? ಎಲ್ಲರೂ ತಿಂದಿದ್ರು ನೆಲ್ಲಿಕಾಯಿ? ಯಾವ ಥರ ಕಹಿನ ಮತ್ತು ಯಾವ ಥರ ನೆಲ್ಲಿಕಾಯಿ ತಿಂದಿದೆಯಾ? ಅದು ಹುಳಿನೋ ಕಹಿನ? ಹುಳಿ. ಅಂದರೆ ಯಾವ್ದು ಇರ್ಬೋದು? ಅದು ಆಮ್ಲನ ಪ್ರತ್ಯಾಮ್ಲ?
ಆಮ್ಲ. ವೆರಿ ಗುಡ್. ಇದು ಏನಿರ್ಬೋದು? ಇದು ಹುಣಸೆಹಣ್ಣು. ಹುಣಸೆಹಣ್ಣಿನ ರಸವನ್ನು ನೀರಾಗಿ ಇಟ್ಕೊಂಡಿದ್ದೀವಿ. ಇದು ಯಾವ ರುಚಿ ಇರುತ್ತೆ? ಹುಳಿ ಅಲ್ಲ? ಇದೇನು? ಸಕ್ಕರೆ ದ್ರಾವಣ. ಇದರಲ್ಲಿ ಸಕ್ಕರೆ ಹಾಕಿದ್ದೀನಿ. ನೋಡೋಣ, ಇದು ಆಮ್ಲನ ಪ್ರತ್ಯಾಮ್ಲನ ಅಂತ ಪತ್ತೆ ಮಾಡೋಣ. ಯಾವ್ದು ಇರ್ಬೋದು ಇದು? ನೋಡೋಣ, ಚೆಕ್ ಮಾಡೋಣ. ಇದು ಕೆಂಪು ಗುಲಾಬಿ ಇದೆಯಲ್ಲ, ಅದು ದಳಗಳನ್ನು ಹಾಕಿಟ್ಕೊಂಡು. ಬಟ್ ನೆಕ್ಸ್ಟ್ ಇದು ಸೋಪಿನ ದ್ರಾವಣ, ಸಾಬೂನಿನ ದ್ರಾವಣ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಇದು ಆಮ್ಲನ ಪ್ರತ್ಯಾಮ್ಲನ ಅಂತ ನೋಡೋದಕ್ಕೆ ಬೇಕಾ. ಬಟ್ ನೆಕ್ಸ್ಟ್ ಇದು ಉಪ್ಪು, ಅದು ಅವರೇ ಸಕ್ಕರೆ ಅಂತ ಹೇಳ್ತಲ್ವಾ, ಇದು ಉಪ್ಪಿನ. ಯಾವುದಿದು? ಉಪ್ಪಿನ ದ್ರಾವಣ. ಯಾವ್ದಿರುತ್ತೆ ರುಚಿ? ಉಪ್ಪು ಹೆಂಗಿರುತ್ತೆ? ಆಯ್ತು, ಉಪ್ಪು ಹೆಂಗಿರುತ್ತೆ? ಕಹಿನ, ಹುಳಿಯ? ಆಯ್ತು. ಬಟ್ ಇದು ಸುಣ್ಣ. ಸುಣ್ಣದ ತಿಳಿ ನೀರನ್ನ ತಗೊಳ್ಳೋಣ. ಇದು ಯಾವ ಬರುತ್ತೆ? ಆಮ್ಲ ಬರುತ್ತಾ ಪ್ರತ್ಯಾಮ್ಲ ಬರುತ್ತಾ ಅಂತ ಆಮೇಲೆ ನೋಡೋಣ. ನೆಕ್ಸ್ಟ್ ಇದು ನಿಂಬೆ ರಸ. ಯಾವ ರಸ ಇದು? ನಿಂಬೆ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ. ಬಟ್ ನೆಕ್ಸ್ಟ್ ಇದು ಅರಿಶಿಣದ ದ್ರಾವಣ. ಇದು ಬಟ್ಟೆ ಪೌಡರ್ನ ಹಾಕಿಟ್ಕೊಂಡಿದ್ವಿ. ಓಕೆ. ಇದು ಅಡಿಗೆ ಸೋಡಾ. ಯಾವ್ದಿದು? ಅಡಿಗೆ ಸೋಡಾನ ಇಟ್ಕೊಂಡಿದ್ವಿ. ಈಗ ನಾನು ಫಸ್ಟ್ ನಾನು ನೀಲಿ ಲಿಟ್ಮಸ್ ತಗೋತಾಯಿದ್ದೀನಿ. ಪ್ರತಿಯೊಂದರಿಂದಲೂ ನಾನು ಒಂದೊಂದು ಡ್ರಾಪ್ ತೆಗೆದು ನೀಲಿ ಲಿಟ್ಮಸ್ ಮೇಲೆ ಹಾಕ್ತೀನಿ. ಅಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನಿಮ್ಗೆ ಹೇಳಿ. ಓಕೆನಾ? ಇದು ಯಾವ ಬಣ್ಣದಲ್ಲಿ ಲಿಟ್ಮಸ್ ಪೇಪರು? ಬ್ಲೂ ಬಣ್ಣದಲ್ಲಿ, ಅಂದರೆ ನೀಲಿ ಬಣ್ಣದಲ್ಲಿ. ಓಕೆನಾ? ತಗೊಂಡು ಪ್ರತಿಯೊಂದು ಹಾಕ್ತೀನಿ. ಫಸ್ಟ್ ನಾನು ಇದನ್ನೇ ಇಟ್ಕೊಂಡು ನೋಡ್ಬೋದು. ಇದು ಯಾವುದಿದು? ಇದನ್ನ ತಗೊಂಡ್ರೆ ಯಾವುದು? ಯಾವುದು? ನಿಂಬೆ ಹಣ್ಣಿನ ರಸ. ಇಲ್ಲಿ ಫಸ್ಟ್ ನಾನು ಹಾಕ್ತಾ ಇದ್ದೀನಿ. ಏನು ಆಯಿತು ಅಂತ ನೀವು ನನಗೆ ಹೇಳಿ. ಏನಾಗ್ತು? ರೆಡ್ ಕಲರ್ ಬಂತು ಅಲ್ಲ? ಓಕೆ. ಅಲ್ಲಿ ಯಾರಾದರೂ ಬೋರ್ಡ್ ಮೇಲೆ ಬರೀರಿ, ನಿಂಬೆ ನೀಲಿ ಲಿಟ್ಮಸ್ ಹಾಕೋದಕ್ಕೆ ನಾವು ನಿಂಬೆ ರಸ ಹಾಕಿದಾಗ ಏನಾಯಿತು ಅಂತ ಬರೀರಿ. ಏನಾಗುತ್ತೆ? ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಆಲ್ರೆಡಿ ಅಲ್ವಾ? ಹೋಗಿ ಪುಸ್ತಕ ತಗೊಳ್ಳಿ. ನಾನು ನಿಮಗೆ ಪೇಪರ್ ಮೇಲೆ ಇಟ್ಟಿರೋಂಥ ಅಷ್ಟು ವಸ್ತುಗಳಲ್ಲಿ ಬರೆದಿರ್ತೀನಿ. ಅದರ ಬಣ್ಣ ಏನು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ನಿಮ್ಮ ಕೈಲಿ ತೋರಿಸ್ತೀನಿ. ಓಕೆನಾ? ಮೊದಲನೇ ಯೂನಿಟ್ ಇದರಲ್ಲಿ ನಿಂಬೆ ರಸ ಇಟ್ಟಿರ್ತೀನಿ. ಓಕೆನಾ? ನಿಂಬೆ ರಸ ಏನಾಗುತ್ತೆ? ನೆಕ್ಸ್ಟ್ ಸಾಬೂನು ದ್ರಾವಣ ಅಲ್ಲ? ಹಾಂ, ಸಾಬೂನು ದ್ರಾವಣಕ್ಕೆ ಹಾಕಿದಾಗ ಏನಾಗುತ್ತೆ? ನೆಲ್ಲಿ ರಸ ಇದೆ, ನೆಲ್ಲಿ ರಸ ಇದೆಯಲ್ಲ? ಓಕೆ. ಆಮೇಲೆ ಹುಣಸೆ ರಸ ಇದೆ ಅಲ್ಲ? ಹುಣಸೆ ರಸ ಇದೆ. ನೆಕ್ಸ್ಟ್ ಇನ್ನೇನಿದೆ? ಅಡಿಗೆ ಸೋಡಾ ಇದೆಯಲ್ಲ? ಅಡಿಗೆ ಸೋಡಾ ಇದೆ. ಅಡಿಗೆ ಸೋಡಾ ಇದೆ. ಆಮೇಲೆ ಏನಿದೆ? ಸುಣ್ಣದ ತಿಳಿ ನೀರಿದೆ. ಸುಣ್ಣದ ತಿಳಿ ನೀರಿದೆ. ಆಮೇಲೆ ಏನಿದೆ? ವಾಷಿಂಗ್ ಪುಡಿ ಇದೆಯಲ್ಲ? ಹಾಂ, ವಾಷಿಂಗ್ ಪುಡಿ ಇದೆ. ಆಮೇಲೆ ಏನಿದೆ? ಸಕ್ಕರೆ ಇದೆ. ಸಕ್ಕರೆ ದ್ರಾವಣ ಇದೆ. ಆಮೇಲೆ ಉಪ್ಪಿನ ದ್ರಾವಣ ಇದೆ. ಈ ಕಡೆ ಉಪ್ಪಿನ ದ್ರಾವಣ ಇದೆ. ಆಮೇಲೆ ಏನಿದೆ? ಓಕೆ, ಅದೇ ಓಕೆ. ಈಗ ನೀವೇ
ಈಗ ನೋಡಿದ್ರೆಲ್ಲ ಫಸ್ಟ್ ನಾವು ಯಾವ್ದಕ್ಕೆ ಹಾಕಿದ್ವಿ? ನಿಂಬೆ ರಸನ ನೀರಲ್ಲಿ ಲಿಕ್ವಿಸ್ ಹಾಕಿದ್ವಿ ನಾವು ಅಲ್ವಾ? ಏನು ಬದಲಾವಣೆ ಆಯ್ತು ಅಂತ ಬರೀಬೇಕಾಗುತ್ತೆ. ಯಾವ ಬಣ್ಣ ಬಂತು? ಯಾವ ಬಣ್ಣ ಬಂತು? ಕೆಂಪು ಬರಿ. ನಿಂಬೆ ರಸಕ್ಕೆ ನೀಲಿ ಲಿಟ್ಮಸ್ ಕಾಗದದ ಮೇಲೆ ನಾವು ನಿಂಬೆ ರಸ ಹಾಕಿದಾಗ ಅದು ಕೆಂಪು ಬಣ್ಣ ಬಂತು. ನೆಕ್ಸ್ಟ್ ಇನ್ನು ಸ್ವಲ್ಪ ಜಾಗ ಇದೆಯಲ್ಲ, ಓಕೆ. ಇದ್ಯಾವುದು? ಇದಕ್ಕೆ ಹಾಕೋಣ, ಎಲ್ಲವನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋಣ. ಸರಿ, ಹುಣಸೆ ರಸ ಹಾಕೋಣ ಇದಕ್ಕೆ. ಹುಣಸೆ ರಸ ಇದಕ್ಕೆ ಹಾಕ್ತೀವಿ ನೋಡಿ. ಕಾಣಿಸ್ತಾ ಇದೆಯಾ? ಹುಣಸೆ ರಸ ಹಾಕಿ ಹಾಕ್ದಲ್ಲ ಏನಾಯ್ತು? ಕೆಂಪೆ ಆಗ್ತು. ಎರಡನ್ನೊಬ್ರು ಬರೀರಿ. ಹುಣಸೆ ರಸ ಇದೆ, ಕೆಳಗಡೆ ಇದೆ. ಹುಣಸೆ ರಸಕ್ಕೆ ಹಾಕಿದಾಗಲೂ ಕೆಂಪು ಹಾಕ್ತು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಕೊಟ್ಟಿದ್ದಾರೆ, ಒಂದು ಟೇಬಲ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಪೆನ್ಸಿಲಲ್ಲಿ ಬರೀಬೇಕು. ಓಕೆನಾ? ಬಾ ನೆಕ್ಸ್ಟ್. ಇದೇನಿದು? ಇದೇನು ದ್ರಾವಣ ಇದು? ಉಪ್ಪು. ಉಪ್ಪ? ಓಕೆ. ತಗೊಂಡಿದ್ದೀನಿ. ಬೇರೆ ಲಿಟ್ಮಸ್ ಹಾಕೊಳ್ಳೋಣ. ಇದು ಕೆಂಪು ಆಗ್ಬಿಟ್ಟೈತೆ. ಒಂದು ಲಿಟ್ಮಸ್ ಪೇಪರ್ ಅರಿ. ಓಕೆ, ಹಿಡ್ಕೋದು ನಮ್ಮ ಹಂಗೆ. ಇದನ್ನು ಚೂರುಗಳಾಗಿ ಮಾಡ್ಕೊತೀನಿ, ಯಾಕಂದರೆ ಪ್ರತಿಯೊಂದು ಚೂರ್ಗೂ ಹಾಕ್ಬೇಕಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಓಕೆನಾ? ಓಕೆ, ಕಾಣಿಸ್ತಾ ಇದೆಯಾ? ಇದು ಯಾವುದಾದ್ರು ದ್ರಾವಣ ಇದು? ಹಾಂ, ಉಪ್ಪು. ಉಪ್ಪಿನ ದ್ರಾವಣನ ಹಾಕ್ತೀನಿ ನಾನು. ಏನು ವ್ಯತ್ಯಾಸ ಆಯ್ತಾ? ಏನು ವ್ಯತ್ಯಾಸ ಆಗಿಲ್ಲ. ಅಂದರೆ ಉಪ್ಪಿನಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಓಕೆ, ಆಮೇಲೆ ಹೇಳ್ತೀವಿ ನಿಮಗೆ. ಇದು ಮತ್ತೆ ಅಲ್ಲಿಗೆ ಅಲ್ಲಿ ಬರೀ ಉಪ್ಪಿನ ದ್ರಾವಣದಲ್ಲಿ ಏನೂ ಇಲ್ಲ, ಯಾವುದು ವ್ಯತ್ಯಾಸ ಆಗಿದೆ. ಓಕೆನಾ? ಇದೇನಿದು? ಹಾಂ, ಸಾಬೂನು ದ್ರಾವಣ, ಸೋಪಿನ ದ್ರಾವಣ. ಓಕೆ, ಇದನ್ನು ಹಾಕ್ತಾ ಇದ್ದೀನಿ. ನಾನು ಯಾವ ಲಿಟ್ಮಸ್ ಮೇಲೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ? ಬ್ಲೂ ಮೇಲೆ ಹಾಕ್ತಾ ಇದ್ದೀನಿ. 18. ನಮಗೆ ಆಮ್ಲಗಳು, ಅದರಲ್ಲಿ ಆಮ್ಲಗಳು ಅಂತ ಗೊತ್ತಾಗಬೇಕಾದ್ರೆ ನೀಲಿ ಇರೋದು ಯಾವ ಬಣ್ಣಕ್ಕೆ ಬರಬೇಕು? ಕೆಂಪು ಬಣ್ಣಕ್ಕೆ ಬರಬೇಕು. ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದು ಆಮ್ಲೀಯವಾಗಿದೆ ಅಂತ ಅರ್ಥ ಅಲ್ವಾ? ನೀಲಿ ಕೆಂಪು ಬಣ್ಣಕ್ಕೆ ಬರಲಿಲ್ಲ ಅಂದರೆ ಅದು ಆಮ್ಲ ಅಲ್ಲ. ಮತ್ತೆ ಯಾವುದೋ ಇರಬೇಕು. ಇದು ಸಕ್ಕರೆ, ಸಕ್ಕರೆ ದ್ರಾವಣ. ಸಕ್ಕರೆ ಇರಲಿ ತರಿಸಿ. ಓಕೆನಾ? ಸಕ್ಕರೆ ಹಾಕಿ ಮಾಡ್ಬೋದು. ಓಕೆನಾ? ಹಾಗಾದರೆ ಇದು ಕೂಡ ಆಮ್ಲ ಅಲ್ಲ, ಬಣ್ಣ ಬದಲಾಯಿಸಿಲ್ಲ. ಇದು ನೀರಿನ ಹಂಗೆ ಉಳ್ಕೊಳ್ತಲ್ಲ. ಹಾಗಾದರೆ ಸಕ್ಕರೆನೂ ಕೂಡ ಆಮ್ಲೀಯ ಅಲ್ಲ. ಈಗ ಆಮ್ಲ ಯಾವುದ್ಯಾವುದು ಅಂತ ನಮ್ಗೆ ಗೊತ್ತಾಯಿತು. ನಿಂಬೆ ರಸ ಒಂದು, ಸಾರಿ ನೆಲ್ಲಿ ರಸ, ಆಮೇಲೆ ಹುಣಸೆಹಣ್ಣಿನ ರಸ. 3 ಆಗಿಲ್ಲ. ಸೋಪದ್ದು ಬದಲಾವಣೆ ಆಗಿಲ್ಲ. ಸಕ್ಕರೆ ಹಾಕಿದ್ದೀವಿ, ಬದಲಾವಣೆ ಆಗಿಲ್ಲ. ಓಕೆನಾ? ಸುಣ್ಣದ ತಿಳಿದಿರೋ ತಗೊಳ್ಳಿ. ಸುಣ್ಣದ ತುಳಿಯನ್ನು ಹಾಕ್ತಾ ಇದ್ದೀವಿ. ಹಾಗಾದ್ರೆ ಅದು ಕೂಡ ಆಮ್ಲ ಅಲ್ಲ. ನೆಕ್ಸ್ಟ್ ಹೇಳಿದೆ ಅದನ್ನೆಲ್ಲ ಹಾಕ್ತಾ ಇದ್ದೀವಿ. ಫಸ್ಟು ಅದಿರೋ ನಿಂಬೆ ರಸವನ್ನು ಹಾಕ್ತಾ ಇದ್ದೀವಿ. ಇದು ಯಾವ ಲಿಟ್ಮಸ್ ಕಾಗದ? ಕೆಂಪು.
ಏನು ಬದಲಾವಣೆ ಆಯ್ತಾ? ಇಲ್ಲ ಸರ್. ಬದಲಾವಣೆ ಆಗಿಲ್ಲ. ಬಿಡೋಣ ಸ್ವಲ್ಪ ಹೊತ್ತಾಗಿ, ಓಕೆನಾ? ಬಿಡ್ತೀನಿ ಮಾಡೋಣ. ಅಂದರೆ ಇದು ಸೋಪಿನ ದ್ರಾವಣ ತಗೊಂಡು ಆಯಿತಾ, ಕೆಂಪು ಮೇಲೆ ಆಗ್ತದೆ. ಏನಾಯಿತು? ಬ್ಲೂ ಕಲರ್ಗೆ ತಿರುತು. ಅಂದರೆ ನಮಗೆ ಕೆಂಪು ಲಿಟ್ಮಸ್ ಕಾಗದ ಇದೆಯಲ್ಲ, ಇದ್ರ ಮೇಲೆ ನಾವು ಹಾಕಿದಾಗ ಯಾವುದು ನಮಗೆ ನೀಲಿ ಬಣ್ಣಕ್ಕೆ ತಿರುಗುತ್ತೋ, ಕೆಂಪುನ ನೀಲಿ ಬಣ್ಣಕ್ಕೆ ಯಾವ್ದು ಮಾಡುತ್ತೋ ಅವೆಲ್ಲ ಪ್ರತ್ಯಾಂಬರಗಳು ಅಂತ ಅರ್ಥ. ಎರಡರಲ್ಲೂ ಯಾವುದೇ ಬಣ್ಣವನ್ನು ತೋರಿಸದೇ ಇರೋದು ತಟಸ್ಥವಾಗಿದೆ ಅಂತ. ಈಗ ಸಕ್ಕರೆ ದ್ರಾವಣ ಏನೂ ಬಣ್ಣ ತೋರಿಸಿಲ್ಲ, ಅದು ತಟಸ್ಥವಾಗಿದೆ. ನೀರು ಹಾಕಿದ್ದೀವಿ, ನೀರು ತಟಸ್ಥವಾಗಿದೆ. ಇದಲ್ಲದೆ ಯಾಕೆ ನಾನು ಅರಿಶಿಣ ಮತ್ತು ದಾಸವಾಳ ತರಿಸಿದ್ದೀನಿ ಅಂದರೆ, ಅದರಲ್ಲೂ ಕೂಡ ನಾವು ಲಿಟ್ಮಸ್ ಇಲ್ಲದೇನೆ ಆಮ್ಲ ಪ್ರತ್ಯಾಮ್ಲನ ಅದರಲ್ಲೂ ಕೂಡ ನಾನು ಅದನ್ನು ಪತ್ತೆ ಮಾಡ್ತೀನಿ. ಓಕೆನಾ? ನಿಮಗೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ.